ಬಾಂಬ್ ಸ್ಫೋಟದಲ್ಲಿ ಯಲಹಂಕ ಶಾಸಕ ಸಂಬಂಧಿಗೆ ಗಾಯವಾಗಿದೆ. ಶಾಸಕ ವಿಶ್ವನಾಥ್ ಸಂಬಂಧಿ ಪುರುಷೋತ್ತಮ್ಗೆ ಗಾಯವಾಗಿದೆ. ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ದ ಪುರುಷೋತ್ತಮ್ ಗಾಯಗೊಂಡಿದ್ದು ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶ್ರೀಲಂಕಾಗೆ ತೆರಳಿ ಪುರುಷೋತ್ತಮ್ ಆರೋಗ್ಯವನ್ನ ವಿಶ್ವನಾಥ್ ವಿಚಾರಿಸಿದ್ದಾರೆ. ನಿನ್ನೆಯೇ ಶ್ರೀಲಂಕಾಗೆ ಶಾಸಕ ವಿಶ್ವನಾಥ್ ತೆರಳಿದ್ದಾರೆ. ಶಾಸಕ ವಿಶ್ವನಾಥ್ ಅವರ ಸಂಬಂಧಿ ಪುರುಷೋತ್ತಮ್ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಅವರು ಶ್ರೀಲಂಕಾಕ್ಕೆ ತೆರಳಿ ಪುರುಷೋತ್ತಮ್ ಅವರ ಆರೋಗ್ಯವನ್ನ ವಿಚಾರಿಸುವಂತಹ ಒಂದು ಕೆಲಸ ಮಾಡಿದ್ದಾರೆ. ಪುರುಷೋತ್ತಮ್ ಇದೀಗ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಗಾಯಗೊಂಡಿರುವ ಪುರುಷೋತ್ತಮ್ಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಬಾಂಬ್ ಸ್ಫೋಟದಲ್ಲಿ ಯಲಹಂಕ ಶಾಸಕ ಸಂಬಂಧಿ ಪುರುಷೋತ್ತಮ್ ಅನ್ನುವಂಥವರು ಕೂಡ ಗಾಯಗೊಂಡಿದ್ರು. ಶಾಸಕ ವಿಶ್ವನಾಥ್ ಅವರ ಸಂಬಂಧಿ ಪುರುಷೋತ್ತಮ್ ಅವರನ್ನ ಕೂಡ ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದೀಗ ವಿಶ್ವನಾಥ್ ಅವರು ಸ್ವತಃ ಶ್ರೀಲಂಕಾಗೆ ತೆರಳಿದ್ದಾರೆ. ಪುರುಷೋತ್ತಮ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ಶಾಸಕ ವಿಶ್ವನಾಥ್ ಶ್ರೀಲಂಕಾದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟರಾಜ್. ಶಾಸಕ ವಿಶ್ವನಾಥ್ ಇದೀಗ ಶ್ರೀಲಂಕಾಗೆ ತೆರಳಿದ್ದಾರೆ ತಮ್ಮ ಸಂಬಂಧಿಗೆ ಆರೋಗ್ಯ ವಿಚಾರಿಸಲಿಕ್ಕೆ ಅನ್ನುವಂಥದ್ದು. ಈಗ ಸದ್ಯ ಪುರುಷೋತ್ತಮ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅವರ ಮನೆಯವರಿಗೆ ಏನಾದರೂ ವಿಶ್ವನಾಥ್ ಅವರು ವಿಷಯ ಮುಟ್ಟಿಸಿದ್ದಾರಾ ಹೇಗೆ? ಲಿಖಿತ ಇದೆ ನಿನ್ನೆ ನಡೆದ ವಿಧ್ವಂಸಕ ಕೃತ್ಯದಲ್ಲಿ ಏನು ಯಲಹಂಕ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರ ಸಂಬಂಧಿ ಆಗಿರುವಂತಹ ಪುರುಷೋತ್ತಮ್ ಒಬ್ಬರು ಏನು ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ್ದಾರೆ. ಅವರು ಕೂಡ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಏನು ಸದ್ಯ ಏನು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಸ್ವತಃ ಶಾಸಕ ವಿಶ್ವನಾಥ್ ಅವರು ಕೂಡ ಏನು ಪುರುಷೋತ್ತಮರನ್ನು ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಜೊತೆಗೆ ಏನಂತಂದ್ರೆ ಶಾಸಕ ವಿಶ್ವನಾಥ್ ಆಗಿರೋ ಕೂಡ ಆಸ್ಪತ್ರೆಯಲ್ಲೇ ಒಂದು ಠಿಕಾಣಿ ಹೂಡಿ ಅಲ್ಲಿ ಅವರ ಒಂದು ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಪುರುಷೋತ್ತಮ್ ಜೊತೆ ತೆರಳಿದಂತ ಮೂವರು ಕೂಡ ಗಾಯಾಳುಗಳಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಲಿಖಿತ. ಓಕೆ, ಇನ್ನು ಏನು ವಿಶ್ವನಾಥ್ ಅವರು ಈಗ ಶ್ರೀಲಂಕಾಗೆ ಹೋಗಿದ್ದಾರೆ ಅವರ ಸಂಬಂಧಿಯ ಆರೋಗ್ಯ ವಿಚಾರಿಸಲಿಕ್ಕೆ ಅನ್ನುವಂಥದ್ದು. ಸೊ ಇನ್ನೂ ಕರ್ನಾಟಕದ 6 ಜನ ಅವರ ಸುಳಿವು ಸಿಗ್ತಿಲ್ಲ, ಅವ್ರ ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ ಅಂತ ಹೇಳಿ ವಿಶ್ವನಾಥ್ ಅವರ ಮೂಲಕ ಅವರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನ ಏನಾದರೂ ಮಾಡಬಹುದಾ ಅಂತ ಪ್ರಯತ್ನಗಳೇನಾದರೂ ನಡೀತಿದ್ಯಾ ವೆಂಕಟರಾಜು? ಲಿಖಿತ ಏನು ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ ಅಥವಾ ಯಾರು ಚಹರೆಗಳನ್ನು ಪತ್ತೆ ಹಚ್ಚುವುದು ಕೂಡ ಕಷ್ಟಕರವಾಗಿರುವಂತದ್ದು. ಇನ್ನು ಈ ನಾಪತ್ತೆ ಆಗಿರುವಂತ ಮಾಹಿತಿ ನಮ್ಗೆ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಏನಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಇಡೀ ಕುಟುಂಬಸ್ಥರು ಕೂಡ ಒಂದು ಆತಂಕದಲ್ಲಿ ಸಮಯ ಕಳೀತಾ ಇರುವಂತದ್ದು. ಜೊತೆಗೆ ಏನು ಈ ಜಿಲ್ಲಾಧಿಕಾರಿಗಳು ಏನು ಅಥವಾ ಅಲ್ಲಿಯಿಂದ ಕೂಡ ಮಾಹಿತಿ ಯಾವುದೇ ರೀತಿಯ ಒಂದು ವೆಂಕಟರಾಜು, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಶಾಸಕ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ತೆ. ವಿಶ್ವನಾಥ್ ಅವರೇ ನಮಸ್ತೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನು ಸಂಪರ್ಕಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಬಾಂಬ್ ಸ್ಫೋಟದಲ್ಲಿ ಶಾಸಕ ವಿಶ್ವನಾಥ್ ಅವರ ಸಂಬಂಧಿ ಪುರುಷೋತ್ತಮ್ ಅಂತ ಹೇಳಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಐಸಿಯು ಓಡಿಸಲಾಗ್ತಾ ಇದೆ ಅನ್ನುವಂಥದ್ದು. ಈಗ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅಂದರೆ ಪುರುಷೋತ್ತಮ್ ಅವರನ್ನು ನೋಡಲಿಕ್ಕೆ ಶಾಸಕ ವಿಶ್ವನಾಥ್ ಅವರೇ ಶ್ರೀಲಂಕಾಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಇನ್ನೂ 6 ಜನ ನಾಪತ್ತೆಯಾಗಿದ್ದಾರೆ, ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಇದೀಗ ಸ್ವತಃ ಶಾಸಕ ವಿಶ್ವನಾಥ್ ಅವರೇ ಅವರ ಸಂಬಂಧಿಯನ್ನು ವಿಚಾರಿಸಲಿಕ್ಕೆ ಶ್ರೀಲಂಕಾಗೆ ತೆರಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಸರ್, ನಿಮ್ಮ ಸಂಬಂಧಿಕರೊಬ್ಬರಿಗೆ ತೀವ್ರ ಗಾಯಗಳಾಗಿತ್ತು, ಅವರು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ನೀವು ಶ್ರೀಲಂಕಾದಲ್ಲೇ ಇದ್ದೀರಾ ಸರ್? ಈಗ ಅಲ್ಲಿ ಹೋಗಿದ್ದೀರಾ? ನಾವು ಬೆಳಗಿನ ಜಾವ ಬಂದ್ವಿ ಮೇಡಮ್ ಅವರೇ. ಓಕೆ.
ಬಂದಿದೀವಿ, ನಮ್ಮ ಸಂಬಂಧಿಗಳು ನೋಡಿದ್ವಿ. ಈಸ್ ಇನ್ ಸ್ಟೇಬಲ್, ಓಕೆ ಔಟ್ ಆಫ್ ಡೇಂಜರ್. ಆಪರೇಷನ್ ಎಲ್ಲ ಆಗಿದೆ. ಹ್ಮ್ ಸೊ ಜೊತೆಯಲ್ಲಿ ಬೆಂಗಳೂರವ್ರು ಬಹಳಷ್ಟು ಜನ ಇದ್ದಾರೆ, ಅವ್ರದ್ದು ಸ್ವಲ್ಪ ಗಮನಿಸ್ತಾ ಇದ್ದೀವಿ ನಾವು. ಯಾಕಂದ್ರೆ ನಾವು ನಮ್ಮ ಸಂಬಂಧಿಕರು ನೋಡಕ್ ಬಂದಾಗ ಇಲ್ಲಿ ಗೊತ್ತಾಯ್ತು ಬಹಳಷ್ಟು ಜನ ಹ್ಮ್ ನಮ್ಮ ಬೆಂಗಳೂರವರು ಕರ್ನಾಟಕದವ್ರು ಇದ್ದಾರೆ ಅಂತ ಹೇಳಿ. ಓಕೆ ಸೊ ನಮ್ ಜೊತೆಯಲ್ಲಿ ಕನ್ಸುಲೇಟ್ ಅವರು ಕೂಡ ಇದ್ದಾರೆ, ಇಬ್ಬರು ನಮ್ ಜೊತೆಯಲ್ಲೇ ಬಿಟ್ಟವ್ರೆ. ಓಕೆ ಸೊ ನಾವ್ ಅದೇ ಎಲ್ಲಾ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಯಾರ್ಯಾರು ನಮ್ಮ ಸ್ನೇಹಿತರು ಗೊತ್ತಿರೋರು ಅವರೇ, ಅವ್ರಿಗೂ ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಹೇಳಿ ಈಗ ನಮ್ಮ ಸಂಬಂಧಿ ನೋಡ್ಕೊಂಡ್ ಬಂದ್ವಿ. ಓಕೆ ಓಕೆ ಸಮಸ್ಯೆ ಏನಿಲ್ಲ ಅಲ್ಲಿ. ಸೊ ಬೇರೆಯವ್ರದ್ದು ಇನ್ನೂ ಕೆಲವುದು ನನಗೆ ಅಲ್ಲಿಂದ ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಸ್ನೇಹಿತರು ಕೂಡ ಅಲ್ಲಿ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಅವ್ರು ಯಾವ ಹಾಸ್ಪಿಟಲ್ಗೆ ಹೇಳಿದಾರೆ ಅಲ್ಲಿ ಹೋಗ್ತಾ ಇದೀವಿ ಮೇಡಮ್ ಅವ್ರ ಈಗ. ಓಕೆ ಸೊ ಅವ್ರಿಗೂ ನಮ್ಮ ಹೆಲ್ತ್ ಮಿನಿಸ್ಟರ್ ಕೂಡ ನಮ್ಮ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಅವರು ಕೂಡ ಎಕ್ಸ್ಟ್ರಾ ಕೇರ್ ತಗೊಂಡೆಲ್ಲ ನೋಡ್ತಾ ಇದ್ದಾರೆ. ಓಕೆ ಓಕೆ ಸರ್, ಕರ್ನಾಟಕದ ಸುಮಾರು ಒಂದು 6 ಜನ, 8 ಜನ ಪ್ರವಾಸಕ್ಕೆ ತೆರಳಿದ್ರು. ಅದ್ರಲ್ಲಿ ಒಂದು 6 ಜನ ಕಾಂಟ್ಯಾಕ್ಟ್ಗೆ ಸಿಕ್ತಿಲ್ಲ ಅನ್ನುವಂಥದ್ದು. ಸೊ ಅವರ ಸುಳಿವು, ಅವ್ರ ಸಂಬಂಧಿಕರು ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಸರ್? ಅವ್ರ ಸುಳಿವು ಸಿಕ್ತಿದ್ಯಾ ಏನಾದ್ರು? ಇಲ್ಲ, ಮಾಡಿದ್ದಾರೆ. ದಾಸಪುರ ಹೋಬಳಿ ನಮ್ಮ MLC ಇ ಕೃಷ್ಣಪ್ಪ ಅವರು ಫೋನ್ ಮಾಡಿದ್ರು. ಓಕೆ ಸೊ ಅವ್ರ ಸ್ನೇಹಿತರು ಕೆಲವರು ಅಂತೇಳಿ ಲಿಸ್ಟ್ ತಗೊಂಡಿದ್ದೀನಿ ನಾನು, ವಾಟ್ಸಪ್ ಅಲ್ಲಿ ತಗೊಂಡು ಅದನ್ನ ಇಲ್ಲಿ ನಮ್ಮ ಕಾನ್ಸುಲೇಟರ್ಗೂ ಕೊಟ್ಟಿದೀವಿ, ಪೊಲೀಸ್ಗೂ ಕೊಟ್ಟಿದೀವಿ. ಯಾವ್ಯಾವ ಹಾಸ್ಪಿಟಲ್ ನೇಮ್ಸ್ ಇದೆಯಲ್ಲ ಫೈಂಡ್ ಔಟ್ ಮಾಡಿ ಅಂತ ಹೇಳಿ. ಗಾಯಗಳಾಗಿದಾರಾ ಇಲ್ಲ ಡೆತ್ ಆಗಿದ್ಯಾ ಅದನ್ನ ಮಾಹಿತಿ ಕೊಡೋದಕ್ಕೆ ಅವರು ಒಂದು 1 hour ಟೈಮ್ ಕೇಳೋರು. 1 or 2 hours ಅಲ್ಲಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ. ಬಟ್ ನಾವು ಹೋಗ್ತಾ ಇದೀವಿ, ಬೇರೆ ಬೇರೆ ಹಾಸ್ಪಿಟಲ್ ಹೋಗ್ತಾ ಇದೀವಿ ನಾವು ಕೂಡ. ಓಕೆ, ಹೇಗಿದೆ ಸರ್ ಸದ್ಯ ಅಲ್ಲಿಯ ಸ್ಥಿತಿಗತಿ? ಯಾಕಂದ್ರೆ ಒಂದು ದೊಡ್ಡ ಆಘಾತ ಶ್ರೀಲಂಕಾ ನಿನ್ನೆ ಅನುಭವಿಸಿದಂಥದ್ದು. ಈಗ ಸದ್ಯ ಹೇಗಿದೆ, ಏನ್ ಹೇಳ್ಬೋದು ಆ ಪರಿಸ್ಥಿತಿಯನ್ನ ನೀವು ನೋಡಿ? ಬಟ್ ಏನು ಅಂತಂದ್ರೆ ಈ ಲಂಕಾದಲ್ಲಿ ಒಂಥರ ಭೀತಿ ವಾತಾವರಣ ಐತೆ. ಸೊ ಯಾಕಂದ್ರೆ 10 ವರ್ಷದಿಂದ ಏನು ಆಗದೆ ಇರೋದು ಈಗ ಸುಮಾರು 9 ಕಡೆ ಆಗಿರುವಂತದ್ದು. ಮತ್ತೆ ನಮಗೆ ನಮ್ಮ ಕನ್ಸುಲೇಟ್ ಅವ್ರು ಹೇಳಿದಾಗೆ ಒಂದು 21 ಕಡೆ ರಾತ್ರಿ ಬಾಂಬ್ಗಳು ಡಿಫ್ಯೂಸ್ ಮಾಡಿರೋದು. 21 ಕಡೆ ಹಿಡಿದ ಇರ್ತಕ್ಕಂಥದ್ದು ಕೂಡ ಮಾಡಿರ್ತಕ್ಕಂಥದ್ದು. ಒಂಥರ ಕೊಲಂಬೋದಲ್ಲಿ ಭಯದ ವಾತಾವರಣ ಐತೆ. ಬೆಳಗ್ಗೆ 6:30 ಗಂಟೆವರೆಗೂ ಕರ್ಫ್ಯೂನ ಇತ್ತು. ಸೊ ನಮಗೆ ಒಂದು ನೀರು ಕೂಡ ಸಿಗ್ತಾ ಇರ್ಲಿಲ್ಲ, ಆ ಪರಿಸ್ಥಿತಿ ಇತ್ತು. ಬಟ್ 7 ಗಂಟೆಗೆ ಕರ್ಫ್ಯೂ ಆದಾಗ ಈಗ ಸ್ವಲ್ಪ ವಾಹನಗಳು ಓಡಾಡ್ತಾ ಇದೆ ಪರಿಸ್ಥಿತಿ. ಬಟ್ ಏನಂದ್ರೆ ಈ ಹಾಸ್ಪಿಟಲ್ಗಳಲ್ಲಿ ಒಳಗಡೆ ಬಿಡೋದಿಲ್ಲ. ಈ ICU ಅಲ್ಲೆಲ್ಲ ಕೂಡ ಟೈಮಿಂಗ್ಸ್ ಮತ್ತೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅಲ್ಲಿ ಯಾರು ಕೂಡ ಹೊರಗಡೆ ಬಿಡ್ತಾ ಇಲ್ಲ ಅದ್ರ ಕಡೆಗೆ. ಈವನ್ ಮಾರ್ಚರಿಯಲ್ಲೂ ಕೂಡ ಲೋಕಲ್ ಬಾಡೀಸ್ ಮತ್ತೆ ಇವೆಲ್ಲ ಮಿಕ್ಸಪ್ ಆಗಿದೆ. ಸೊ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಅವ್ರ ಸಂಬಂಧಿಕರು ಬಂದ್ರೆ ಸ್ವಲ್ಪ ಸುಲಭ ಆಗ್ತದೆ ನಮಗೆ. ಸೊ ನಾವ್ ಎಷ್ಟಾಗ್ತದೋ ಅಷ್ಟು ಮಾಡ್ತಾ ಇದ್ದೀವಿ, ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರು ನನಗೆ ಅಲ್ಲಿಂದ ಮೆಸೇಜ್ ಹೆಸರು ಕೊಟ್ಟಿದಾರೋ ಅವ್ರನ್ನ ನಮ್ಮ ಈ ಲೋಕಲ್ ಪೊಲೀಸ್ ಮತ್ತೆ ನಮ್ಮ ಕಾನ್ಸುಲೇಟ್ ಇಬ್ರು ಇದಾರೆ, ಶ್ರೀಲಂಕಾ ಮತ್ತು ನಮ್ಮ ಇಂಡಿಯನ್ ಇಬ್ರು ಒಬ್ಬೊಬ್ರು ನಮ್ ಜೊತೆಲಿ ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕು ಅವ್ರನ್ನೆಲ್ಲ ನೋಡೋದಕ್ಕೆ. ಸೊ ಅದು ನಮ್ಗೆ ಸ್ವಲ್ಪ ಸುಲಭ ಆಗ್ತದೆ ಎಲ್ಲ ಕಡೆ ಹೋಗೋದಕ್ಕೆ. ನೋಡ್ತೀವಿ, ಇನ್ನು ನಾವ್ ಇರ್ತೀವಿ. ಇನ್ನೂ ಒಂದು 2 days ಇಲ್ಲೇ ಇರ್ತೀನಿ ನಾನು. ಎಲ್ಲ ಇಲ್ಲಿ ಮುಗಿಸಿ ಯಾರಾದ್ರೂ ಡೆತ್ ಆಗಿದ್ರೆ ಅವ್ರನ್ನೆಲ್ಲ ಕಳಿಸ್ಬೇಕಲ್ಲ ಮೇಡಮ್ ಅವ್ರೆ. ನಮ್ಗೇನು ಯಾರ್ಯಾರು ನಮ್ಮ ಬೆಂಗಳೂರು ಕರ್ನಾಟಕದವ್ರು ಇದಾರೋ ಅವ್ರದೆಲ್ಲ ಎಷ್ಟು ಸಾಧ್ಯ ಆಗ್ತದೋ ಅವ್ರು ಸಹಾಯ ಮಾಡ್ತೀವಿ ಇಲ್ಲಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜಕ್ಕೂ ನೀವು ಮಾಡ್ತಿರೋ ಒಂದು ಕೆಲಸ ಶ್ಲಾಘನೀಯ. ಯಾಕಂತಂದ್ರೆ ಅಟ್ಲೀಸ್ಟ್ ಸಂಪರ್ಕ ಮಾಡ್ಲಿಕ್ಕೆ ಯಾರೋ ಒಬ್ರು ಬೇಕಿದೆ ಇವಾಗ ಶ್ರೀಲಂಕಾದಲ್ಲಿ. ಯಾರಿಗೆ ಫೋನ್ ಮಾಡೋದು, ಯಾರಿಗೆ ಕಾಲ್ ಮಾಡೋದು, ಯಾರನ್ನು ವಿಚಾರಿಸೋದು ಅನ್ನುವಂಥ ಒಂದು ಗೊಂದಲ. ಇಲ್ಲಿಂದ ಅಲ್ಲೊಂದಷ್ಟು ಜನ ಹೋಗಿದ್ದಾರೆ, ಸಂಪರ್ಕಕ್ಕೆ ಯಾರೂ ಸಿಗ್ತಾ ಇಲ್ಲ. ಅವರನ್ನು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಎಂಬಸಿಗೆ ಕಾಲ್ ಮಾಡಿದ್ರೆ ವಿಶ್ವದಾದ್ಯಂತದಿಂದ ಅಲ್ಲಿ ಜನ ಇರ್ತಾರೆ. ಎಂಬಸಿಯಿಂದ ನಾವು ಆ ಕ್ಷಣಕ್ಕೆ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟವಾಗುತ್ತೆ. ಹಾಗಾಗಿ ಈಗೇನು ಶಾಸಕ ವಿಶ್ವನಾಥ್ ಅವರು ಹೋಗಿದ್ದಾರೆ, ಅವ್ರು ಹೇಳ್ತಾ ಇದ್ರು ಯಾರ್ಯಾರು ಮಿಸ್ ಆಗಿದ್ದಾರೆ, ಯಾರ್ಯಾರು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಒಂದು ಲಿಸ್ಟನ್ನು ನಾನು ಇಟ್ಕೊಂಡಿದ್ದೇನೆ. ಸೊ ಎಲ್ಲ ಹಾಸ್ಪಿಟಲ್ಗಳಲ್ಲೆಲ್ಲ ಹುಡುಕಾಡ್ತೇನೆ, ಇಲ್ಲಿ ಯಾರ್ಯಾರು ಸಂಪರ್ಕಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕರ್ನಾಟಕದವ್ರು ಬೇರೆ ಯಾರಾದರೂ ನನ್ನ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರೆ ಅವ್ರ ಮನೆಯವ್ರಿಗೆ ವಿಷಯ ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ಸದ್ಯ ಅವ್ರ ಮನೆಯವ್ರಿಗೆ ಸೇಫ್ ಆಗಿದ್ದಾರೆ ಶ್ರೀಲಂಕಾದಲ್ಲಿ ಅನ್ನುವಂಥ ಒಂದು ವಿಷಯ ಬಂದ್ರೇ ಅವ್ರಿಗೆ ಹೋದ ಜೀವ ಬಂದಂಥ ಒಂದು ಅನುಭವ ಆಗುತ್ತೆ. ಹಾಗಾಗಿ ಶಾಸಕ ವಿಶ್ವನಾಥ್ ಅವರು ಇನ್ನೂ ಕೂಡ 2 ದಿನ ಅಲ್ಲೇ ಇರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾರ್ಯಾರು ಕರ್ನಾಟಕದವ್ರು ಇರ್ತಾರೋ ಅವರನ್ನು ಹುಡುಕುವಂಥ ಒಂದು ಅಥವಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ, ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾಹಿತಿಯನ್ನು ಅವರು TV5ಗೆ ತಿಳಿಸಿದ್ರು.